ಗಡಿಗೆ ಖರೀದಿ ಮಾಡೋ ಉದ್ದೇಶ ಈಗ ಏನಾಗ್ಯದ್ರಿ ನಮಗೆ ಬ್ಯಾಸಿಗೆ ಒಳಗೆ ಎಷ್ಟು ನೀರು ಕುಡಿದ್ರು ನಮ್ದು ದಾಹ ಹೋಗಲ್ಲ. ಅದ್ರಾಗ ಸ್ಪೆಷಲ್ ಏನಪ್ಪ ಅಂದ್ರೆ ನಾವು ಬಾಟ್ಲಿ ಖರೀದಿ ಮಾಡಿ ನೀರು ಕುಡಿಬೋದು, ಇಲ್ಲ ಅಂತಲ್ಲ. ಅದು ಇದ್ರೆ ರುಚಿ ಬರಲ್ಲ. ಒಂದು ಎರಡನೇದು ನೀರು ಕುಡಿದ್ರಿಂದ ನಮ್ಗೆ ಸುಮಾರು ಬರ್ತಾವ ಡಿಸೀಸ್. ಇಲ್ಲಿ ಡಿಸೀಸ್ ಹೋಗ್ತಾವ್ರಿ ಈ ಗಡಿಗೆ ನೀರು ಉಪಯೋಗ ಮಾಡೋದ್ರಿಂದ. ಏನ್ರಿ ಇದು ನ್ಯಾಚುರಲಿ ನಮಗಪ್ಪ ಅಂತಾರೆ ಫಿಲ್ಟರ್ ಮಾಡಿ ಕೊಡ್ತಾರೆ. ಬರೀ ತಂಪು ಅಷ್ಟೇ ಅಲ್ಲ, ನ್ಯಾಚುರಲಿ ಫಿಲ್ಟರ್ ಇದ್ರೊಳಗೆ. ಏನ್ರಿ ಒಂದು ಎರಡನೇದಪ್ಪ ನಮಗೆ ಅಲ್ಲಿ ಏನು ಸಿಕ್ಬಿಟ್ಟು ಖನಿಜಾಂಶ ಸಿಗ್ತಾವ ನಮ್ಗೆ. ಯಾಕೆ ಖನಿಜಗಳು ಬೇಕಲ್ಲ ನಮಗೆ, ಮಿನರಲ್ಸ್ ಅಂತ ಹೇಳ್ತೀವಿ. ಬಾಟ್ಲಿಗೆ ಹೋದಾಗ ಬರಂಗಿಲ್ಲ, ಸುಮ್ಮನೆ ಬರೀತಾರವ್ರು, ಇವ್ರು ಬರೆಯಂಗಿಲ್ಲ. ಏನ್ರಿ ಇದು ಬಹಳ ದೊಡ್ಡ ಒಂದು ನಮಗೆ ಇದರಿಂದಪ್ಪ ಅಂತಾರೆ ಸಾಕಷ್ಟು ಏನಂತಾರೆ ನೀವು ನಮಗೆ ಉಪಯೋಗ ಅದಾವ. ಆ ಉಪಯೋಗ ಅದರಿಂದ ಇವತ್ತು ದಿವಸ ಗಡಿ ಖರೀದಿ ಮಾಡಕ್ ಬಂದಿವ್ರಿ. ಆದ್ರೆ ಅವ್ರು ತುಂಬಾನೇ ಮೇಲೆ ಹೋಗ್ಬಿಟ್ರೆ ಆದ್ರೂ ಕೂಡ ಪರವಾಗಿಲ್ರಿ. ಅವ್ರಿಗೂ ಹೇಳ್ತಕ್ಕಂಥ ರೇಟಿಗೆ ಪರವಾಗಿಲ್ರಿ. ಯಾಕಂತಂದ್ರೆ ಇವಾಗ ಏನ್ ಬರ್ತಾ ಹೇಳ್ರಿ, ಮೊಬೈಲಿಗೆ ಒಂದ್ ತಿಂಗಳಿಗೆ 500 ರೂಪಾಯಿ 400 ರೂಪಾಯಿ ರೊಕ್ಕ ಹಾಕ್ಸ್ತೀವಿ. ಇದೊಂದು ಗಡಿಗೆ ತಗೊಂಡ್ರೆ ಸುಮಾರು 2-3 ವರ್ಷ ಬಾಳಿಕೆ ಬರ್ತದೆ, ಹೌದಲ್ಲಮ್ಮ? ಏನ್ರಿ ಮತ್ತೆ ಅಷ್ಟೇ ನಮಗೆ ಕ್ವಾಲಿಟಿ ಬರ್ತದೆ. ಹೈದಾದಂಗೆ ನೀರ್ ತಂಪಾಗಿ ಹೋಗ್ತಿರ್ತದ, ಚಂದ. ಅದು ಕುಡಿಬೇಕು. ಅದು ನೀರು ಪ್ರತಿಯೊಬ್ರು ಕೂಡ ರೀ ತಮ್ಮ ಮನಿ ಒಳಗಪ್ಪ ಅಂದ್ರೆ ಗಡಿಗೆ ಹಿಡಿಬೇಕು, ಮಸ್ಟ್ ಸೂಟ್ರಿ. ಇದನ್ನ ಬೇಸಿಗೆ ಆದ್ಮೇಲೆ ಅಷ್ಟೇ ಅಲ್ರಿ, ಇಡೀ ವರ್ಷ ಪೂರ್ತಿ ನೀರು ಕುಡಿಬೇಕು ಅದ್ರೊಳಗೆ. ಅದರಿಂದ ಭಾಳ ನಮಗಪ್ಪ ಅಂತಂದ್ರೆ ಉಪಯೋಗ ಅದ. ಬರೀ ನಾವು ಬ್ಯಾಸಿಗೆ ಒಳಗೆ ಅಷ್ಟೇ ರೀ. ಇದರಿಂದ ಆಪತ್ತುಗಳು ದೂರ ಹೋಗ್ತಾವ್ರಿ. ಇದರಿಂದ ಯಾವ್ದು ಆಪತ್ತುಗಳಲ್ರಿ, ನಮ್ಮಲ್ಲಿ ಇರ್ತಕ್ಕಂಥ ಆಪತ್ತು ದೂರ ಹೋಗ್ತಾವ. ಅಷ್ಟು ಇದ್ರ ಉಪಯೋಗ ಅದ ಗಡಿಗಿದು. ಏನ್ ಅದು ಬಹಳ ಉಪಯೋಗ ಇರೋದ್ರಿಂದ ನಾವು ಗಡಿ ಖರೀದಿ ಮಾಡಕ್ ಬಂದೀವಿ ನೋಡ್ರಿ. ಈಗ ಅವ್ರಿಗೆ ಆಕ್ಚುಲಿ ನಾವು ರೇಟ್ ಕಡಿಮೆ ಮಾಡಿ ಅಂತ ಅನ್ಬಾರ್ದು. ಆದ್ರೂ ಒಂದು ನಾವು ಏನಪ್ಪಾ ಅಂತಾರೆ, ಒಂದು ಮನುಷ್ಯನಿಗೆ ಒಂದ್ ಏನಾದ ಒಂದ್ 4 ದಿನ ಕಡಿಮೆ ಮಾಡೋದ್ರೆ ಖುಷಿ. ಆ ಖುಷಿಗೋಸ್ಕರ ನಾವು ಮಾಡ್ತಾ ಇದೀವಿ ಅಷ್ಟೇ, ಮತ್ತೇನಿಲ್ರಿ. ಏನ್ರಿ ನಮ್ಮ ಹೆಸರು ರಾಜೇಂದ್ರ ಅಂತ ಹೇಳಿ. ಹೌದು.